ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪಡ್ಡು ಮಾಡ್ತಾಯಿದ್ದೀವಿ. ಸೊ ಈ ಪಡ್ಡು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ನೋಡಿದರೆ ಖಂಡಿತ ನಿಮಗೆ ನಾವು ಮಾಡೋ ರೀತಿಯಲ್ಲಿ ಅಂದರೆ ಒರಿಜಿನಲ್ ಆಗಿ ತುಂಬಾ ರುಚಿಕರವಾಗಿ ತುಂಬ ಸಾಫ್ಟು ಕ್ರಿಸ್ಪಿ ನಿಮಗೆ ಪಡ್ಡು ಅಂದರೆ ಈ ಥರ ಇರಬೇಕು. ಆ ರೀತಿ ಮಾಡೋದನ್ನು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಬಿಟ್ಟು ಕೊಡ್ತೀವಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಡೆವರೆಗೂ ನೋಡಿ. ದಯವಿಟ್ಟು ನೀವು ಈ ವಿಡಿಯೋ ಕಡೆವರೆಗೂ ನೋಡಿದರೆ ನಿಮಗೆ ಪಡ್ಡನ್ನು ಯಾವ ರೀತಿ ಮಾಡೋದಂತ ಗೊತ್ತಾಗುತ್ತೆ. ಈ ರೀತಿ ಪಡ್ಡು ನಿಮ್ಮ ಮನೆಯಲ್ಲೂ ಕೂಡ ಆಗಬೇಕು ಅಂದರೆ ನೀವು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಪಡ್ಡು ಖಂಡಿತವಾಗಲೂ ತುಂಬ ಅಂದರೆ ತುಂಬಾ ರುಚಿಕರವಾಗಿ ಬರುತ್ತೆ. ಮತ್ತು ನಿಮಗೆ ಯಾವತ್ತೂ ಈ ರೀತಿ ಪಡ್ಡು ನೀವು ಮಾಡಿರೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈ ಒಂದು ಪಡ್ಡು. ಸೊ ವಿಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ, ದಯವಿಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ, ನಾವು ಮಾಡಿರೋ ಈ ಒಂದು ಪಡ್ಡನ್ನು ನೀವು ಪದೇ ಪದೇ ಮಾಡಿ ತಿಂತೀರ. ಸೊ ಮಾತೇ ಜಾಸ್ತಿ ಆಯಿತು, ಬನ್ನಿ ಹಾಗಾದರೆ ಈ ಒಂದು ಪಡ್ಡು ಈ ರೀತಿಯಾಗಿ ಬರೋದಕ್ಕೆ ಯಾವ ರೀತಿ ಸ್ಟೆಪ್ನ ಫಾಲೋ ಮಾಡಬೇಕು, ಹಾಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ 2 kg ಅಕ್ಕಿನ ತೊಗೊಂಡಿದ್ದೀವಿ. 2 kg ಅಕ್ಕಿಗೆ ನಾವು ಅರ್ಧ kg ಉದ್ದಿನಬೇಳೆ ತೊಗೊಂಡಿದ್ದೀವಿ. ಒಂದು 100 ಗ್ರಾಮ್ನಷ್ಟು ಅವಲಕ್ಕಿನ ತೊಗೊಂಡಿದ್ದೀವಿ. ಒಂದು 2 ಟೀ ಸ್ಪೂನ್ನಷ್ಟು ತೊಗರಿಬೇಳೆ, 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, ಆಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀವಿ. ಮೊದಲಿಗೆ ನಾವು ತೊಗೊಂಡಿರ್ತಕ್ಕಂಥ ದೋಸೆ ಅಕ್ಕಿನ ಒಂದು ಪಾತ್ರೆಗೆ ಸೇರಿಸಿದ್ದೀವಿ. ಅದಾದ ನಂತರ ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ, ತೊಗರಿಬೇಳೆ, ಅವಲಕ್ಕಿ ಮತ್ತು ಮೆಂತ್ಯ ಇದೆಲ್ಲನೂ ಸೇರಿಸಿಬಿಟ್ಟು ಚೆನ್ನಾಗಿ ನಾವು ಇದನ್ನು ತೊಳ್ಕೊಳ್ಳೋಣ. ಸೊ ಸುಮಾರು ಒಂದು 2 ರಿಂದ 3 ಸತಿ ಇದನ್ನು ನಾವು ನೀಟಾಗಿ ತೊಳ್ಕೊಬೇಕಾಗುತ್ತೆ. ಆವಾಗಲೇ ನಾವು ತೊಗೊಂಡಿರ್ತಕ್ಕಂಥದ್ದು ಇದು ರೈಸನ್ ಅಕ್ಕಿ. ಸೊ ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು 1-2 ಸತಿ. ನಿಮ್ಮ ಅಕ್ಕಿ ಏನಾದರೂ ಒಂದು ಸ್ವಲ್ಪ ಕಪ್ಪಗಿದ್ದರೆ 1-2 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ತೊಳಿರಿ. ಆವಾಗ ತುಂಬ ಅಂದರೆ ತುಂಬಾ ಕ್ಲೀನ್ ಆಗುತ್ತೆ. ಆಮೇಲೆ ಹಿಟ್ಟು ಕೂಡ ನಿಮಗೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ವೈಟಾಗಿ ಬರುತ್ತೆ. ಸೊ ನೋಡಿ, ಇವಾಗ 2 ರಿಂದ 3 ಸತಿ ತೊಳೆದಿದ್ದೀವಿ. ಆಮೇಲೆ ನಾವು ನೀರನ್ನು ಸೇರಿಸ್ಬಿಟ್ಟು ಸುಮಾರು ಒಂದು 6 ಗಂಟೆವರೆಗೂ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ವಿ. ಇವಾಗ ಚೆನ್ನಾಗಿ ನೆಂದಿದೆ. 6 ರಿಂದ 7 ಗಂಟೆವರೆಗೂ ನಾವು ಇದನ್ನು ನೆನೆಸಿಟ್ಟಿದ್ದೀವಿ. ಸೊ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ನೆಂದಿದೆ, ಇವಾಗ ದಪ್ಪ ಕೂಡ ಆಗಿದೆ. ಸೊ ಇದನ್ನು ನಾವು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ, ಮಿಕ್ಸಿ ಇದ್ದರೆ ಮಿಕ್ಸಿನಲ್ಲೇ ಹಾಕ್ಕೊಳ್ಳಿ. ಸೊ ಇದನ್ನು ನಾವು ಒಂದು ಸ್ವಲ್ಪನೇ ತೊಗೊಂಡ್ಬಿಟ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಕೊಬಾರ್ದು, ಒಂದು ಸ್ವಲ್ಪ ತರಿತರಿಯಾಗಿರಬೇಕು. ಆ ರೀತಿ ರುಬ್ಕೊಂಡ್ರೇ ನಿಮಗೆ ಒಂದು ಪಡ್ಡು ಮಾಡೋದಕ್ಕೆ ಯಾವ ಹದ ಬೇಕು ಆ ಅದಕ್ಕೆ ರೆಡಿ ಆಗುತ್ತೆ. ಸೊ ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ನಾವು ಇದನ್ನು ರುಬ್ಕೊಳ್ಳೋಣ. ಸೊ ನೋಡ್ಬೋದು ನೀವು, ಇವಾಗ ನಾವು 2 ಸಲ ಇದಕ್ಕೆ ಮಿಕ್ಸಿಗೆ ಹಾಕಿದ ಮೇಲೆ ಅದಕ್ಕೆ ಇವಾಗ ರುಬ್ಕೊಂಡಿರ್ತಕ್ಕಂಥ ಸಂಪಣ ರೆಡಿಯಾಗಿದೆ. ಸೊ ಇದನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಆದಷ್ಟು ನೀವು ಅಕ್ಕಿ ಯಾವ ಮೆಜರ್ಮೆಂಟಲ್ಲಿರುತ್ತೋ ಅದರ 3 ರಿಂದ 4 ಪಟ್ಟಿರ್ತಕ್ಕಂಥ ಒಂದು ಪಾತ್ರೆಗೆ ಇದನ್ನು ಸೇರಿಸ್ಬಿಟ್ಟಿಡಬೇಕು. ಯಾಕೆಂದರೆ ಇದು ತುಂಬಾ ಉಬ್ಕೊಂಡು ಬರುತ್ತೆ. ಆ ರೀತಿ ಉಬ್ಕೊಂಡು ಬಂದ್ರೇ ನೀವು ಮಾಡಿರ್ತಕ್ಕಂಥ ಪ್ರೊಸೀಜರ್ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಅಕ್ಕಿ ನೆಂದ ಮೇಲೆ ಎಷ್ಟಿರುತ್ತೋ ಅದರ 3ರಷ್ಟು ದೊಡ್ಡ ಪಾತ್ರೆಗೆ ಇದನ್ನು ಸೇರಿಸ್ಬಿಟ್ಟು ಇಡಬೇಕು. ಸೊ ನೋಡಿ, ನಾವಿವಾಗ ಎಲ್ಲನೂ ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ನಾವು ತೊಗೊಂಡಿರೋ ರೈಸಲ್ಲಿ ಸುಮಾರು ಒಂದು 6 ರಿಂದ 7ವರೆಗೂ 7 ಜಾರ್ ಆಗಿದೆ. ಸೊ ನೋಡ್ಬೋದು, ಇವಾಗ ನಾವು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು 2.5 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಬೇಕು. ಈವಾಗಲೇ ಉಪ್ಪನ್ನು ಸೇರಿಸ್ಬೇಕು, ಆವಾಗಲೇ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿ ತುಂಬ ಸಾಫ್ಟಾಗಿ ಬರುತ್ತೆ, ಹಿಟ್ಟು ಉಬ್ಕೊಂಡು ಬರುತ್ತೆ.
ನಾವು 2.5 ಟೀ ಸ್ಪೂನಷ್ಟು ಹಾಕಿದ್ದೀವಿ. ನೀವು ಕೂಡ 2 ಕೆ ಜಿ ಅಕ್ಕಿಗೆ 2.5 ಟೀ ಸ್ಪೂನ್ ಹಾಕಿ. ನೀವು ಇದರಲ್ಲಿ ಅರ್ಧ ಮಾಡ್ಕೊಬೇಕಂದ್ರೆ 1 ಕೆ ಜಿಗೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ರಾತ್ರಿಯೇ ಸೇರಿಸಿಟ್ಬಿಡಬೇಕು. ಇದು ಸುಮಾರು ಒಂದು 8ರಿಂದ 10 ಗಂಟೆವರೆಗೂ ನಾವು ಇದನ್ನು ನೆನೆಯಕ್ಕೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಸೊ ಇವಾಗ ನಿನ್ನೆ ನೈಟ್ ಇಟ್ಟಿರೋದು ನೋಡ್ಬೋದು ನೀವು ಯಾವ ರೀತಿ ಉಬ್ಬಿಕೊಂಡು ಬಂದಿದೆ ಅಂತ. ಈ ರೀತಿ ಬಂದ್ರೇ ನಿಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪಡ್ಡು ರೆಡಿ ಆಗೋದು. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಎಷ್ಟೊಂದು ಉಬ್ಬಿಕೊಂಡು ಬಂದಿದೆ ಅಂತ. ಈ ರೀತಿ ಆದರೆ ನಿಮಗೆ ಖಂಡಿತವಾಗಲೂ ನೀವು ಮಾಡ್ತಕ್ಕಂಥ ಪಡ್ಡು ತುಂಬಾ ರುಚಿಕರವಾಗಿ ಬರುತ್ತೆ. ನೀವು ಯಾವತ್ತೂ ಪಡ್ಡು ಈ ರೀತಿ ಮಾಡಿರೋದಿಲ್ಲ. ನೀವು ಪಡ್ಡು ಮಾಡೋದೇನು ಸಿಂಪಲ್ ಅಂತ ಅಂದ್ಕೊಬೋದು, ಬಟ್ ನೀವು ಈ ರೀತಿ ಸ್ಟೆಪ್ನ ಉಪಯೋಗಿಸ್ಬಿಟ್ಟು ಮಾಡಿ ನೋಡಿ. ಖಂಡಿತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಏನಾದರೂ ಚೆನ್ನಾಗಿ ಸಪೋರ್ಟ್ ಬಂದರೆ ನಾವು ನಿಮಗೆ ಮಸಾಲೆ ದೋಸೆ, ಸೆಟ್ ದೋಸೆ ಅದನ್ನು ಸಹ ನಾವು ವಿಡಿಯೋ ಮಾಡಿ ತೋರಿಸೋರಿದ್ದೀವಿ. ನಂಬರ್ 1 ಮಸಾಲೆ ದೋಸೆ, ನಂಬರ್ 1 ಸೆಟ್ ದೋಸೆ ಯಾವ ರೀತಿ ಮಾಡೋದಂತ ನಾವು ಮುಂದೆ ಬರ್ತಕ್ಕಂಥ ವೀಡಿಯೋಗಳಲ್ಲಿ ತೋರಿಸೋರಿದ್ದೀವಿ. ಸೊ ನೋಡ್ಬೋದು, ಇವಾಗ ನಾವು ಎತ್ತಿಡ್ತಾ ಇದ್ದೀವಿ. ಇದನ್ನು ನಾವು ಸುಮಾರು 1 ವಾರದವರೆಗೂ ಇಡ್ಬೋದು ಫ್ರಿಜ್ಜಲ್ಲಿ. ಉಪ್ಪು ಸೇರಿಸಿರೋದ್ರಿಂದ ನೀವು 1 ವಾರ ಇಟ್ಟರೂ ಯಾವುದೇ ಕಾರಣಕ್ಕೂ ಹುಳಿನೂ ಬರೋಲ್ಲ, ಏನೂ ಬರೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ನಾವು ಪಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಈ ರೀತಿ ಸಂಪಣನ ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಏನಾದರೂ ಇದ್ದರೆ ನೀವು ದಿಢೀರಾಗಿ ಪಡ್ಡನ್ನು ಮಾಡ್ಕೊಬೋದು. ಸೊ ಹಾಗಾಗಿ ನಾವು ಸುಮಾರು 2 ಕೆ ಜಿಯಷ್ಟು ಮಾಡಿಬಿಟ್ಟು ಅಳತೆನಲ್ಲಿ ತೋರಿಸ್ತಾ ಇದ್ದೀವಿ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಬಂದರೆ, ನಿಮ್ಮ ಮನೆಯಲ್ಲಿ ತುಂಬ ಜನ ಇದ್ದರೆ ಈ ರೀತಿ ಜಾಸ್ತಿ ಮಾಡಿ ಯಾವ ರೀತಿ ಮಾಡೋದಂತ ತೋರಿಸಿದ್ದೀವಿ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವಾಗ ಎಣ್ಣೆನ ಸೇರಿಸ್ಬಿಟ್ಟು ನಾವು ಪಡ್ಡನ್ನು ಹಾಕಿದ್ದೀವಿ, ನೋಡಿದ್ದೀರಾ. ಇದನ್ನು ಲಿಡ್ ಕ್ಲೋಸ್ ಮಾಡಬೇಕು. ನಾವು ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡಿದರೆ ನೋಡ್ಬೋದು ನೀವು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಒಂದು ಸೈಡು. ಇವಾಗ ತಿರ್ಸಿಬಿಟ್ಟು ಹಾಕೊಳ್ಳೋಣ. ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬ ಕಲರ್ಫುಲ್ಲಾಗಿ ಬರುತ್ತೆ, ತುಂಬಾ ರುಚಿಕರವಾಗಿ ಬರುತ್ತೆ ನೀವು ಈ ಸ್ಟೆಪ್ನ ಫಾಲೋ ಮಾಡೋದ್ರಿಂದ. ಸೊ ದಯವಿಟ್ಟು ನೀವು ಕೂಡ ನಾವು ಮಾಡಿರ್ತಕ್ಕಂಥ ಸ್ಟೆಪ್ಪಲ್ಲೇ ಮಾಡಿಬಿಟ್ಟು ಪಡ್ಡನ್ನು ನೀವು ಕೂಡ ಈ ರುಚಿಕರವಾಗಿರ್ತಕ್ಕಂಥ ಪಡ್ಡು ಸವಿತೀರ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡ್ಬೋದು ನೀವು, ಇನ್ನೊಂದು ಸತಿ ನಾವು ಯಾವ ರೀತಿ ಪಡ್ಡನ್ನು ಹಾಕೋದಂತ ತೋರಿಸ್ತಾ ಇದ್ದೀವಿ. 1 ಟೀ ಸ್ಪೂನ್ ತೊಗೊಂಡ್ರೆ ಸುಮಾರು 7ಕ್ಕೂ ಆಗೋಷ್ಟು ನಾವು ಸೇರಿಸ್ಬೋದು. ಒಂದು ಸ್ವಲ್ಪ ಹಾಕಿದರೆ ಸಾಕು, ಎಷ್ಟೊಂದು ದೊಡ್ಡದಾಗಿ ಬರ್ತಾಯಿದೆ ಅಂತ ನೋಡ್ತಾ ಇದ್ದೀರಾ ನೀವು ಇಲ್ಲಿ. ಯಾಕೆಂದರೆ ನಾವು ಮಾಡಿರ್ತಕ್ಕಂಥ ಸಂಪಣ ಅಷ್ಟೊಂದು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಫಾಲೋ ಮಾಡಿ. ನಿಮ್ಮ ಮನೆಯಲ್ಲೂ ಕೂಡ ಪಡ್ಡು ಇದೇ ರೀತಿಯಲ್ಲಿ ತುಂಬ ಅಂದರೆ ತುಂಬಾ ರುಚಿಕರವಾಗಿ ಬರುತ್ತೆ. ಸೊ ನೋಡ್ಬೋದು, ಎಲ್ಲಿಯೂ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಎಷ್ಟೊಂದು ನೀಟಾಗಿ ಬರ್ತಾಯಿದೆ ಅಂತ. ಇದು ನಾನ್ ಸ್ಟಿಕ್ ತವ ಕೂಡ ಅಲ್ಲ, ಐರನ್ ತವಾನೇ. ಆದರೂ ಇಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂದರೆ ನಾವು ಮಾಡಿರ್ತಕ್ಕಂಥ ಸಂಪಣದಲ್ಲಿದೆ ಸ್ಪೆಷಾಲಿಟಿ. ಸೊ ನೋಡ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಅಷ್ಟೇ ಸಾಫ್ಟ್ ಕೂಡ ಇದೆ, ತಿನ್ನಬೇಕಾದ್ರೆ ಅಷ್ಟೇ ಮಜವಾಗಿರುತ್ತೆ. ಸೊ ದಯವಿಟ್ಟು ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ನಮ್ಮ ಚಾನಲ್ಗೆ ಮೊದಲನೇ ಸಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.